ಧ್ವಜಾದ ನಂದಿ ಧ್ವಜವನ್ನು ಕೆಳಗಿಳಿಸಿದರು. ಇಲ್ಲಿ ರಾಯನವರು ತಮ್ಮ ಕೋಟೆಯನ್ನು ನೋಡಿ ತಮ್ಮ ಹಳೆ ನೆನಪನ್ನು ನೆನಪು ಮಾಡಿಕೊಡುತ್ತಿದ್ದರು. ಬ್ರಿಟಿಷರ ಕೈಯಿಂದ ಕಿತ್ತೂರು ಸಂಸ್ಥಾನ ಚರ್ಚೆ ಮಾಡಿ ಬ್ರಿಟಿಷರಿಗೆ ಗೊತ್ತಿಲ್ಲದಂಗೆ ಶಸ್ತ್ರಾಭ್ಯಾಸ ಮತ್ತು ಯುದ್ಧಕ್ಕೆ ಎಲ್ಲ ತಯಾರು ಮಾಡಿಕೊಟ್ಟಿರುವ ದೃಶ್ಯ ಇದೆಲ್ಲ ತಯಾರು ಮಾಡಿಕೊಟ್ಟಿರುವ ಇದೇ ನೋಡತ್ತಿರಲ್ಲ, ಇದು ರಾಣಿ ಚೆನ್ನಮ್ಮವರು ಲಿಂಗೈಕ್ಯದ ಸ್ಥಳ. ಇಲ್ಲಿ ರಾಣಿ ಚೆನ್ನಮ್ಮವರನ್ನು ರಾಯಣ್ಣನವರು ಜಂಗಮ ವೇಷದಲ್ಲಿ ಹೋಗಿ ಭೇಟಿಯಾಗಿರುತ್ತಾರೆ. ಹಾಗೆ ಗಂಗಾಧರನವರು ಹೋಗಿರುತ್ತಾರೆ. ಆವಾಗ ಬ್ರಿಟಿಷರಿಗೆ ಗೊತ್ತಾಗುತ್ತೆ ಇವರು ಜಂಗಮರಲ್ಲ ಅಂತ. ಆಗ ಅವರನ್ನು ಕೊಲ್ಲುತ್ತಾರೆ. ಆ ಸಮಯದಲ್ಲಿ ಚಾಪ್ಲಿನು ತಲೆ ಉಪಯೋಗಿಸಿ ಇವರು ನಿಮ್ಮ ಮಗ ರಾಯಣ್ಣವರು ನಿಮ್ಮನ್ನು ಭೇಟಿಯಾಗಕ್ಕೆ ಬಂದಾಗ ನಾವು ಹೊಡೆದಿದ್ದೀವಿ ಅಂತ ಹೇಳ್ತಾರೆ. ಆಗ ರಾಣಿ ಚೆನ್ನಮ್ಮ ಅವರು ರಾಯಣ್ಣನೇ ಇಲ್ಲ ಅಂದಮೇಲೆ ಇನ್ನು ಕಿತ್ತೂರು ಸ್ವತಂತ್ರ ಆಗಲ್ಲ ಅಂತ ಅವರು ತಮ್ಮ ಪ್ರಾಣವನ್ನು ತಮ್ಮ ಉಂಗುರಿನ ಹರಳಲ್ಲಿ ಜೀವನವನ್ನು ತೆಗೆದುಕೊಳ್ಳುತ್ತಾರೆ. ಆ ಸಮಯದಲ್ಲಿ ರಾಯಣ್ಣವರು ಬ್ರಿಟಿಷರಿಗೆ ಗೊತ್ತಾಗಲ್ದಂಗೆ ಅಲ್ಲಿ ನೋಡ್ತಾ ಇರೋದು ಬಂದು ಉಂಗುರದ ಹರಳನ್ನು ತೆಗೆದು ಅದನ್ನು ವಿಷ ಮಾಡಿ ಕುಡಿದು ಇಲ್ಲಿ ಲಿಂಗೈಕ್ಯರಾದರು. ಅಂದರೆ ಸಾವನ್ನಪ್ತಾರೆ. ಅವಾಗ ಇಲ್ಲಿ ಲಿಂಗೈಕ್ಯ ಮಾಡ್ತಾರೆ. ಅಲ್ಲಿ ಸಂಗೊಳ್ಳಿ ರಾಯಣ್ಣನವರು ಬೇರೆ ವೇಷದಿಂದ ಬಂದು ಅವರ ಲಿಂಗೈಕ್ಯ ಆಗ್ತಿರುವುದನ್ನು ಅವರು ನೋಡ್ತಾರೆ. ಸಂಪಗಾಂವ್ ಅಮಲ್ದಾರ್ ಅಂದರೆ ತಾಲೂಕು ಆಫೀಸು. ಇವರು ಅವತ್ತಿನ ಸಂಪಗಾಂವ್ ಹವಾಲ್ದಾರರು ಅಂದರೆ ತಹಶೀಲ್ದಾರರು. ನೋಡಿ, ರಾಯಣ್ಣವ್ರನ್ನ ಯಾಕೆ ಬಂಧಿಸ್ತಾರಂದರೆ ಬ್ರಿಟಿಷರು ಕಂದಾಯ ಜಾಸ್ತಿ ಮಾಡ್ತಾರೆ ಪ್ರತಿಯೊಬ್ಬರು ರೈತರ ಮೇಲೆ. ಅವಾಗ ರಾಯಣ್ಣನವರು ರೈತರ ಪರ ನಿಂತು ಕಂದಾಯ ಜಾಸ್ತಿ ಮಾಡಿದರೆ ಯಾವ ಥರ ಕೊಡಬೇಕಂತ ಕೇಳ್ತಾರೆ. ಅವಾಗ ಇದನ್ನೆಲ್ಲ ಬಾಲಪ್ಪ ಕುಲಕರ್ಣಿಯವರು ಪತ್ರ ಬರೆದು ತಹಶೀಲ್ದಾರ್ ಅವ್ರಿಗೆ ಕಳಿಸಿರ್ತಾರೆ, ಈ ಥರ ರೈತರ ಪರ ಮಾತಾಡ್ತಾರೆ ಅಂತ. ಆಗ ತಹಶೀಲ್ದಾರ್ ಏನಂತಾರೆ ಅಂದರೆ ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ಮಾಡಂತಾರೆ. ಅವಾಗ ರಾಯಣ್ಣವರು ರೈತರ ಪರ ಮಾತಾಡ್ತಾರೆ. ಅವಾಗ ತಹಶೀಲ್ದಾರ್ಗೆ ನನ್ನ ವಿರುದ್ಧನ ಮಾತಾಡ್ತೆ ಅಂಥೇಳಿ ಅವ್ರನ್ನ ಸೆರೆ ಹಾಕ್ತಾರೆ. ಈ ದೃಶ್ಯ ನೋಡೋತಿರಲ್ಲ, ಇದು ಸಂಗೊಳ್ಳಿ ಊರಿನ ಗೌಡರು ಕೆಂಚವ್ವ ತಾಯಿ ಮೇಲೆ ಬಿಸುಕಲ್ಲಿ ಹೇರಿರ್ತಾರಲ್ಲ ಬಾಳಪ್ಪ ಕುಲಕರ್ಣಿ, ಅದ್ರ ಬಗ್ಗೆ ಬಂದೆಲ್ಲ ಹೇಳಿರ್ತಾರೆ. ಅವರೇ ಜಾಮೀನು ಕೊಟ್ಟು ಬಿಡಿಸ್ತಾರೆ. ಸಂಗೊಳ್ಳಿ ಗ್ರಾಮದಲ್ಲಿ ಅಲ್ಲಿ ಜನ ಯಾವ ರೀತಿ ಜೀವನ ಮಾಡ್ತಿದ್ದಾರೆ ನೋಡಿ. ಹಿಟ್ಟು ಹಸನು ಮಾಡೋದು, ಪಾತ್ರೆ ತಿಕ್ಕೋದು, ಕಾಳು ಧಾನ್ಯಗಳನ್ನೆಲ್ಲ ಹಸನು ಮಾಡೋದು, ಮತ್ತು ಇಲ್ಲಿ ಹಸುಗಳನ್ನು ಸಾಕೋದು. ಇಲ್ಲಿ ಏನೈತಿಲ್ಲ, ಕಂದಾಯ ಕೊಡಿ ಅಂತ ಬಾಳಪ್ಪ ಕುಲಕರ್ಣಿ ಎಲ್ಲ ಊರಿನ ಜನಗೆ ಹೇಳುವುದು. ಹೆಚ್ಚಿನ ಕಂದಾಯ ಮಾಡಿರ್ತಾನೆ. ಬಾಳಪ್ಪ ಕುಲಕರ್ಣಿಯವರು ತಾಯಿ ಕೆಂಚಮ್ಮನನ್ನು ಕರೆಸಿ ಕಂದಾಯ ಕೊಡಿ ಅಂತ ಹೇಳ್ತಾರೆ. ಆಗ ಕೊಡಲ್ಲ ಅಂತ ಅಂದಾಗ ತಾಯಿ ಮೇಲೆ ಬಿಸುಕಲ್ಲಿ ಹೇರಿಸ್ತಾನೆ. ಬಿಸುಕಲ್ಲಿ ಹೇರಿಸೋದು ಅಲ್ಲಿದೆ ದೃಶ್ಯ. ಬಾಳಪ್ಪ ಕುಲಕರ್ಣಿ ಮೊದಲನೇ ಪ್ಲ್ಯಾನ್ ಮಾಡಿರ್ತಾನೆ. ಯಾಕಂದರೆ ಬ್ರಿಟಿಷರ ವಿರುದ್ಧ ರಾಯಣ್ಣವರು ಹೋರಾಟ ಮಾಡ್ತಾ ಇರ್ತಾರಲ್ವ, ಅದಕ್ಕೆ ಅವನಿಗೆ ಅದು ಸಹಿಸ್ಕೊಳ್ಳೋಕೆ ಆಗಲ್ಲ. ಅದಕ್ಕೆ ಅವನು ಮೊದಲು ಪ್ಲ್ಯಾನ್ ಮಾಡಿ ಸಂಪಗಾಂವ್ ತಹಶೀಲ್ದಾರ್ ಆಫೀಸ್ ಕಳಿಸಿ ಅಲ್ಲಿ ಪತ್ರದಲ್ಲಿ ಬರೆದಿರ್ತಾನಂತೆ, ಇವನು ಬ್ರಿಟಿಷರ ವಿರುದ್ಧ ಅಂದರೆ ಕಂದಾಯ ಜನರ ಪರವಾಗಿರ್ತಾನೆ, ಕಂದಾಯ ವಸೂಲಿ ಮಾಡಲ್ಲ, ವಸೂಲಿ ಮಾಡೋಕ್ಕೆ ಹೋದರೆ ನನಗೆ ಭಯ, ನನಗೆ ಅಂದರೆ ಅಂಜಿಕೆ, ನನ್ನ ಮೇಲೆ ಕೊಲ್ಲಕ್ಕೆ ಬರ್ತಾನೆ ಅಂತ. ಅವಾಗ ಪ್ಲ್ಯಾನ್ ಮಾಡಿ ಇದು ಇವನು ಬಾಳಪ್ಪ ಕುಲಕರ್ಣಿ, ಇವನು ಕೆಂಚವ್ವ ತಾಯಿ ಮೇಲೆ ಬಿಸುಕಲ್ಲಿ ಇರ್ತಾನೆ. ಪ್ಲ್ಯಾನ್ ಮಾಡಿ ಇದು ಇವನು ಬಾಳಪ್ಪ ಕುಲಕರ್ಣಿ, ಇವನು ಕೆಂಚವ್ವ ತಾಯಿ ಮೇಲೆ ಬಿಸುಕಲ್ಲಿ ಇರ್ತಾನೆ. ಆಗ ರಾಯಣ್ಣನವರಿಗೆ ಸಂಗೊಳ್ಳಿ ಊರಿನ ಗೌಡರು ಜಾಮೀನು ಕೊಡಿಸಿ ಬಿಡಿಸ್ತಾರೆ. ಅಲ್ಲಿಂದ ಬರ್ತಾರೆ ನೋಡಿ. ರಾಯಣ್ಣವರ ಕುಟುಂಬದಲ್ಲಿ ಎಲ್ಲರೂ ಸಮಾಧಾನದಿಂದ ಆಗಿರ್ತಾರೆ. ಯಾಕಂದರೆ ರಾಯಣ್ಣ ಬರೋವರೆಗೂ ಅಂತ ಕಾಯ್ತಾ ಇರ್ತಾರೆ. ಅವಾಗ ರಾಯಣ್ಣವರು ಬರ್ತಾರೆ ಸ್ಟೇಷನ್ನಿಂದ. ಇಲ್ಲಿ ಬಾಳಪ್ಪ ಕುಲಕರ್ಣಿಯವರನ್ನು ಕತ್ತರಿಸೋಕೆ ಬಂದಿರ್ತಾರೆ ಅವ್ರ ಮನೆಗೆ. ಆಗ ಅವ್ರ ಹೆಂಡತಿ ಮತ್ತು ಅವರ ಮಗು ನೋಡಿ ಸುಮ್ಮನೆ ವಾಪಸ್ ಹೋಗ್ತಾರೆ ಬಿಟ್ಟು. ತಾಯಿ ಕೆಂಚಣ್ಣ ಮೇಲೆ ಬಿಸುಕಲ್ಲಿ ಹೇರಿದಾಗ ರಾಯಣ್ಣವ್ರಿಗೆ ಅದನ್ನು ಕೇಳಿ
ತಡೆಯೋಕ್ಕಾಗಲ್ಲ. ಬಾಳಪ್ಪ ಕುಲಕರ್ಣಿನ ಕೊಲ್ಲೇಬೇಕೆಂದು ದಿಟ್ಟ ನಿರ್ಧಾರ ಮಾಡಿ ಮನೆಯಿಂದ ಖಡ್ಗ ತೊಗೊಂಡು ಹೋಗ್ತಾ ಇರೋ ದೃಶ್ಯ. ಆಗ ಬೇಡ ಅಂದರೂ ಕೇಳಲ್ಲ. ಅವಾಗ ಬಾಳಪ್ಪ ಕುಲಕರ್ಣಿ ಅವರನ್ನು ಕೊಲ್ಲೋಕ್ಕೆ ಹೋದಾಗ, ಕಡಿಯೋಕ್ಕೆ ಹೋದಾಗ ಅವರ ಪತ್ನಿಯವರು ಬೇಡ ಅಂತ ಕ್ಷಮೆ ಕೇಳ್ತಾರೆ. ಅವಾಗ ಬಿಡ್ತಾರೆ. ಇದು ಒಬ್ಬರು ರೈತರು ಯಾವ ಥರ ದನ ಮೇಯಿಸ್ತಾರೆ ಅನ್ನೋದು ನೋಡಿ. ಇಲ್ಲೇನೈತಲ್ಲ, ಇಲ್ಲಿ ಬಾಳಪ್ಪ ಕುಲಕರ್ಣಿ ಅವರು ಕಂದಾಯ ವಸೂಲಿ ಮಾಡುವಾಗ ಕೊಡಲ್ದವ್ರಿಗೆ ಶಿಕ್ಷೆ ಕೊಟ್ಟಾಗ ರಾಯಣ್ಣ ಅವರು ನನ್ನನ್ನು ಕೊಲ್ಲಕ್ಕೆ ಬಂದಿದ್ದೆ ಅಂತ ಹವಾಲ್ದಾರ್ಗೆ ಕಂಪ್ಲೇಂಟ್ ಮಾಡ್ತಾ ಇರೋದು. ಈ ದೃಶ್ಯ ನೋಡತ್ತಿರಲ್ಲ, ಇದು ಬ್ರಿಟಿಷರ್ ಸರ್ಕಾರರ ಇನಾಮ್ ವಿರೋಧಿಸಿ ಕಿತ್ತೂರು ನಾಡಿನ ಜನತೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಸಂಗೊಳ್ಳಿ ರಾಯಣ್ಣ ಇನಾಮ್ ಭೂಮಿ ಮುಟ್ಟುಗೊಳ್ಳಲು ವರದಿ ಹೊರಬೀಳುತ್ತಂತೆ. ಅನೇಕ ಶ್ವೇತಸನದಿ ಭೂಮಿಗಳನ್ನು ಸರ್ಕಾರ ಮುಟ್ಟುಗೊಳ್ಳಲು ಹಾಕಲು ಪ್ರಾರಂಭಿಸಿತು. ಇದರಿಂದ ಕೆರಳಿದ ಕಿತ್ತೂರು ಶ್ವೇತ ಸನದಿಗಳು ಸಂಗೊಳ್ಳಿ ರಾಯಣ್ಣನ ನೇತೃತ್ವದಲ್ಲಿ ಸಂಘಟಿತರಾಗಿ ಸಂಗೊಳ್ಳಿಗೆ ಬರುತ್ತಿರುವುದು. ಆವಾಗ ಸೈನ್ಯವು ಬರುತ್ತೆ. ಕುಲಕರ್ಣಿ ಜಮೀನಿಗೆ ಅಲ್ಲಿ ಬಂದು ಜೋಳದ ಬಣವೆಗೆ ಬೆಂಕಿ ಹಚ್ಚುತ್ತಾರೆ. ಆಗ ಅಲ್ಲೇ ಇದ್ದ ಆಂಗ್ಲ ಸೈನ್ಯವು ಮತ್ತು ರಾಯಣ್ಣರ ಸೈನ್ಯರ ಜೊತೆಗೆ ಪ್ರಥಮ ಆಂಗ್ಲೋ ಶ್ವೇತ ಸನದಿ ಯುದ್ಧ ನಡೆಯುತ್ತೆ. ಕಿತ್ತೂರು ಸ್ವತಂತ್ರ ಮಾಡ್ಬೇಕಂತೇಳಿ ಸೈನಿಕರನ್ನು ಕೂಡಿಸುವಾಗ ಸುರಪುರ ಕೃಷ್ಣಪ್ಪ ಅವರನ್ನು ಭೇಟಿಯಾದಾಗ ಅವಾಗ ಸುರಪುರ ಕೃಷ್ಣಪ್ಪ ಅವ್ರು ಹೇಳ್ತಾರೆ, ನನಗೆ ಭರಮಪ್ಪ ನಾಯಕರಿಂದ ತೊಂದರೆ ಆಗ್ತಾಯಿದೆ ಅಂತ. ಅವಾಗ ರಾಯಣ್ಣವರು ಅವನ್ನ ಹೋಗಿ ರುಂಡ ಕತ್ತರಿಸಿ ಅವರ ಸೈನಿಕರ ಜೊತೆಗೆ ಸುರಪುರ ಕೃಷ್ಣಪ್ಪ ಅವರ ಸೈನಿಕರನ್ನು ಕರ್ಕೊಂಡು ಇನ್ನೂ ಒಂದು ಬಲಿಷ್ಠ ಸೈನ್ಯವನ್ನು ರೆಡಿ ಮಾಡ್ಕೋತಾರೆ. ಇದೇನೈತಲ್ಲ, ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ತಮ್ಮ ಸೈನ್ಯವನ್ನು ಬಲಿಷ್ಠ ಮಾಡೋಕ್ಕೆ ಸುರಪುರ ಕೃಷ್ಣಪ್ಪ ಅವರ ಹತ್ತಿರ ಬರ್ತಾರೆ ಸೈನ್ಯದ ಸಹಾಯ ಕೇಳೋಕ್ಕೆ. ಆಗ ಅವರಿಗೆ ತೊಂದರೆ ಕೊಡುತ್ತಿದ್ದ ದರೋಡೆಕಾರ ಭರಮಪ್ಪ ನಾಯಕನ ಬಗ್ಗೆ ಹೇಳ್ತಾರೆ. ಆಗ ಸಂಗೊಳ್ಳಿ ರಾಯಣ್ಣನವರು ಅವರನ್ನು ಕತ್ತರಿಸಿ ಅವಾಗ ಸುರಪುರ ಸೈನಿಕರನ್ನು ಕರೆದುಕೊಂಡು ಬರ್ತಾರೆ. ಶಿವಲಿಂಗ ಅನ್ನೋರನ್ನು ಕಿತ್ತೂರಿನ ದತ್ತುಪುತ್ರರೆಂದು ಒಪ್ಕೊಂಡಿರ್ತಾರೆ. ಹೀಗಾಗಿ ರಾಯಣ್ಣವರು ಅವರು ರಾಜ್ಯರೆಂದು ಭಾವಿಸಿ ಅವರನ್ನು ಕರ್ಕೊಂಡು ಬರ್ತಾ ಇರ್ತಾರೆ ಅವರ ಮನೆಯಿಂದ. ಶಿವಲಿಂಗಪ್ಪನವರನ್ನು ಹಂಡಿ ಬಡಗನಾಥ ಮಠಕ್ಕೆ ಕರ್ಕೊಂಡ್ಬಂದು ಈ ಸ್ವಾಮೀಜಿ ಅವರ ಹತ್ತಿರ ಅವರನ್ನು ತಂದು ಬಿಡುತ್ತಾರೆ. ಈ ದೃಶ್ಯ ಏನೈತಲ್ಲ, ಇದು ಮಧ್ಯರಾತ್ರಿಯಲ್ಲಿ ಧಾರವಾಡ ಜಿಲ್ಲೆ ಬಿಡಿ ತಾಲೂಕು ಅಮಲ್ದಾರ್ ಕಚೇರಿ ಮೇಲೆ ಕಾವಲಿದ್ದ ಪೊಲೀಸರ ಮೇಲೆ ಹಲ್ಲೆ ಮಾಡಿ, ಆ ಕಚೇರಿ ಮೇಲೆ ಹಲ್ಲೆ ಮಾಡಿ ಹಣ ಲೂಟಿ ಮತ್ತು ಕಾಗದ ಪತ್ರವನ್ನು ಸುಡುತ್ತಿರುವ ದೃಶ್ಯಗಳು. ಇಲ್ಲಿ ನೋಡುತ್ತಿರಲ್ಲ, ಇದು ಖಾನಾಪುರ ಸಿಟಿಯ ಆಂಗ್ಲರ ಸೇನೆಯ ಠಾಣೆ ಆಗಿರುತ್ತೆ. ಈ ಠಾಣೆಯ ಮೇಲೆ ರಾಯಣ್ಣನ ಮತ್ತು ಅವರ ಸಂಗಡಿಗರು ಗುಂಡಿನ ದಾಳಿಯನ್ನು ನಡೆಸುತ್ತಿರುವುದು, ಅದು ಮೇಜರ್ ಪಿಕ್ರಿಂಗ್ ನೇತೃತ್ವದಲ್ಲಿ. ಇಲ್ಲಿ ನಂದಗಡ್ ಊರಿನ ಜಿಲ್ಲಾದಾರರ ಮನೆಯ ಮೇಲೆ ರಾಯಣ್ಣನವರು ಹಣ ವಸೂಲಿ ಮಾಡುತ್ತಿರುವುದು. ಇಟಗಿ ಗ್ರಾಮದ ಮೇಲೆ ರಾಯಣ್ಣ ಅವರು ಬ್ರಿಟಿಷರಿಗೆ ಯಾರು ಸಪೋರ್ಟ್ ಮಾಡ್ತಾರಲ್ಲ ಅಂಥವರ ಆಸ್ತಿಯನ್ನು ಲೂಟಿ ಮಾಡಿಕೊಂಡು, ಹಾಗೆ ಅಲ್ಲಿಂದ ದೇಸಾಯಿ ಪರವಾಗಿ ಅಂತ 5,000 ರೂಪಾಯಿ ಹಣವನ್ನು ಸಂಗ್ರಹಿಸುತ್ತಾರೆ. ರಾಯಣ್ಣ ಅವರ ಜೊತೆ ಇದ್ದ ಬಾಪು ಭಂಡಾರಿ ಅನ್ನೋನು ಹಡಲ್ಗಿ ಎಂಬ ಗ್ರಾಮದ ಮೇಲೆ ಲೂಟಿ ಮಾಡಿ ಆ ಊರಿಗೆ ಬೆಂಕಿ ಹಚ್ಚಿ ಅಲ್ಲಿ ಜನರನ್ನು ಮತ್ತು ಜಾನುವಾರುಗಳು ದನಗಳನ್ನೆಲ್ಲ ಸುಟ್ಟು ಹಾಕಿದ್ದಾನೆ. ಈ ವಿಷಯ ಗೊತ್ತಾಗಿ ರಾಯಣ್ಣನವರು ಬಾಪು ಭಂಡಾರಿ ಮತ್ತು ಅವನ ಮಗನನ್ನು ಮರಣ ದಂಡ ಶಿಕ್ಷೆ ಕೊಡುತ್ತಾರೆ, ಅಂದರೆ ಅವರೇ ಕೊಲ್ಲುತ್ತಾರೆ. ಇದೇನು ನೋಡತ್ತಿರಲ್ಲ, ಇದು ಸಂಪಗಾಂವ್ ತಾಲೂಕಿನ ಅಮಲ್ದಾರ್ ಆಫೀಸು, ಅಂದರೆ ತಹಶೀಲ್ದಾರ್ ಆಫೀಸ್ ಮೇಲೆ ರಾಯಣ್ಣನವರು ಬೆಂಕಿ ಹಚ್ಚುತ್ತಿರುವುದು. ಅಲ್ಲಿದ್ದ ಎಲ್ಲ ಪತ್ರಗಳನ್ನು ಸುಟ್ಟಾಕಿ ಅಲ್ಲಿರುವ 5,000 ರೂಪಾಯಿಗಳನ್ನು ಮತ್ತು ಗುಂಡುಗಳನ್ನು ಅವರ ವಶಪಡಿಸಿಕೊಂಡು ಹೋಗುವುದು.
ಇದೇ ನೋಡತ್ತಿರಲ್ಲ, ಇದು ರಕ್ತಮಾನ ಭೂಮಿಯಲ್ಲಿ ಜೋಳದ ತೆನೆಯನ್ನು ಬೆಳೆದು ಅಲ್ಲಿ ಕಟಾವು ಮಾಡಿ ರಾಶಿ ಮಾಡ್ತಾ ಇರೋದು. ರಕ್ತಮಾನ ಭೂಮಿಯಲ್ಲಿ ಜೋಳದ ತೆನೆ ಬೆಳೆದು ಅದನ್ನು ಕಟಾವು ಮಾಡಿ ರಾಶಿ ಮಾಡುತ್ತಿರುವ ವಿಷಯ ಸಂಪಗಾವಿನ ಇಮಾಲ್ದಾರ್ಗೆ ಗೊತ್ತಾಗಿ ರಾಯಣ್ಣನವರ ಮೇಲೆ ಅಟ್ಯಾಕ್ ಮಾಡುತ್ತಿರುವ ಸಂದರ್ಭ ನೋಡಿ. ರಾಯಣ್ಣನವರು ಬ್ರಿಟಿಷರ ವಿರುದ್ಧ ದಾಳಿ ಮಾಡಿದಾಗ, ಎಲ್ಲ ದಾಳಿಯಲ್ಲಿ ಗೆದ್ದಾಗ ಅವರ ಸಂಗೊಳ್ಳಿ ಊರಿನವರು ರಾಯಣ್ಣನವರನ್ನು ಸ್ವಾಗತ ಮಾಡುತ್ತಿರುವುದು. ಕಹಳೆ, ಡಮರ. ಈ ದೃಶ್ಯ ನೋಡತ್ತಿರಲ್ಲ, ಇದು ಸಂಗೊಳ್ಳಿಯಲ್ಲಿರುವ ಪೋಸ್ಟ್ ಆಫೀಸು. ಇಲ್ಲಿಂದ ಬೆಳಗಾವಿ, ಬಾಂಬೆ, ಧಾರವಾಡ ಹೀಗೆ ಬ್ರಿಟಿಷರ ಅನುಕೂಲವಾಗಲಿ ಅಂತ ಅವರು ಪತ್ರಗಳನ್ನು ಕಳಿಸ್ತಾ ಇದ್ರು. ಅವಾಗ ಅದೇ ಪೋಸ್ಟ್ ಆಫೀಸಿಗೆ ಬೆಂಕಿ ಹಚ್ಚಿ ಅಲ್ಲಿರೋ ಲೆಟರ್ಗಳನ್ನ ಎಲ್ಲ ತೊಗೊಂಡು ಹೋಗ್ತಾ ಇರುವುದು. ಇದೇನು ನೋಡ್ತಾ ಇದ್ರಲ್ಲ, ಇದು ಭಾಳ ದಟ್ಟ ಗುಡ್ಡದಲ್ಲಿ ಸಂಗೊಳ್ಳಿ ರಾಯಣ್ಣವ್ರ ಮೇಲೆ ಮತ್ತು ಸಂಗಡಿಗರ ಮೇಲೆ ದಾಳಿ ಮಾಡಲು ಆಂಗ್ಲ ಸೈನ್ಯರು ಬಂದಾಗ ಅವಾಗ ರಾಯಣ್ಣ ತಂಡವು ಗೆರಿಲ್ಲಾ ಯುದ್ಧ ಸಾರಿತು. ಅಂದರೆ ಔಪಚಾರಿಕ, ಅವರಿಗೆ ಗೊತ್ತಾಗಲ್ದಂಗೆ ಅವರನ್ನು ಕೊಂದಿದ್ರು. ಇದು ಮಾರ್ಕೆಟ್ ಬೇಸ್ ನೋಡಿ. ಸಂತೆ ಯಾವ ರೀತಿ ಮಾಡ್ತಾರೆ ಅಂದರೆ ಈ ರೀತಿ ನೋಡಿ. ಇಲ್ಲಿ ಉಳ್ಳಾಗಡ್ಡಿ, ಬೆಂಡೆಕಾಯಿ, ಸೌತೆಕಾಯಿ ಸಂತೆ. ಇಲ್ಲಿ ನೋಡತ್ತಿರಲ್ಲ, ಇವನು ಪರ್ಷ ಅನ್ನೋನು ಬ್ರಿಟಿಷರ ಸಹಾಯ ಮಾಡಿರ್ತಾನೆ. ಅಂದರೆ 500 ರೂಪಾಯಿ ಇಸ್ಕೊಂಡು ರಾಯಣ್ಣನವ್ರನ್ನ ಕೊಲ್ತೀನಿ ಎಂದು ಸುಪಾರಿ ಇಸ್ಕೊಂಡಿರ್ತಾನೆ. ಅವಾಗ ರಾಯಣ್ಣವ್ರಿಗೆ ಗೊತ್ತಾಗಿ ಅವನು ಸಂತೆಯಲ್ಲಿಯೇ ಅವನ ರುಂಡವನ್ನು ಕತ್ತರಿಸಿರುತ್ತಾರೆ. ಇದು ದುಂಡೋಳಿ ಎಂಬ ಗ್ರಾಮದಲ್ಲಿ ಕೆರೆಯ ಹತ್ತಿರ ಆಂಗ್ಲರು ಮತ್ತು ಮೇಜರ್ ಪಿಗ್ರಿಂಗ್ ನೇತೃತ್ವದಲ್ಲಿ ಬಿಡಾರ ಹೂಡಿರ್ತಾರೆ. ಅಂದರೆ ಅಲ್ಲಿ ಇರ್ತಾರೆ. ಅವಾಗ ರಾಯಣ್ಣನವರು ಮತ್ತು ಅವರ ತಂಡದವರು ಅಟ್ಯಾಕ್ ಮಾಡುತ್ತಾರೆ. ಕಿತ್ತೂರು ಕೋಟೆಯನ್ನು ವಶಪಡಿಸಿಕೊಳ್ಳಿಕ್ಕೆ ಬ್ರಿಟಿಷರ ವಿರುದ್ಧ ರಾಯಣ್ಣವರು, ವಡ್ಡರ ಯಲ್ಲಣ್ಣ ಮತ್ತು ಗಜವೀರು ಮತ್ತು ಮುಂತಾದವರ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಡ್ತಿರುವುದು. ಇಲ್ಲಿ ರಾಯಣ್ಣನವರು ಈ ಮನೆಯಲ್ಲಿ ಮಲಗಿರುತ್ತಾರೆ ಎಂದು ವಿಷಯ ಗೊತ್ತಾಗಿ ಆ ಮನೆಯ ಮೇಲೆ ಬ್ರಿಟಿಷ್ ಸೈನಿಕರು ಅಟ್ಯಾಕ್ ಮಾಡ್ತಾ ಇರೋದು. ಬ್ರಿಟಿಷರನ್ನು ನಿದ್ದೆಗೆಡಿಸಿ ಹುಲಿತರ ಯುದ್ಧ ಮಾಡ್ತಾ ಇರ್ತಾರೆ ರಾಯಣ್ಣವರು. ಆಗ ಬ್ರಿಟಿಷರು ಪ್ಲ್ಯಾನ್ ಹಾಕಿದಾಗ ಅವ್ರ ಪ್ಲ್ಯಾನ್ ಯಾವುದೂ ರಾಯಣ್ಣವ್ರನ್ನ ಹಿಡಿಯೋಕ್ಕಾಗಲ್ಲ. ಆಗ ಈ ಮೋಸದಿಂದ ಹಿಡಿಯೋಕ್ಕೆ ವೆಂಕಣ್ಣಗೌಡ ಮತ್ತು ಲಿಂಗಣ್ಣಗೌಡನ್ನ ಕರೆಸುತ್ತಾರೆ. ಅವರು ಒಪ್ಪಿಕೊಳ್ಳುತ್ತಾರೆ, ನಾವು ರಾಯಣ್ಣವರನ್ನು ಹಿಡಿದು ಕೊಡ್ತೀವಿ ಅಂತ. 10,000 ಮತ್ತು 300 ಎಕರೆ ಭೂಮಿ ಆಸೆ ತೋರಿಸ್ತಾರೆ. ಆವಾಗ ಆಸೆ ಸಲುವಾಗಿ ಒಬ್ಬ ದೇಶದ ವೀರನನ್ನೇ ಮೋಸದಿಂದ ಹಿಡಿದುಕೊಡ್ತಾರೆ. ಇವರು ಲಕ್ಕಪ್ಪ ಅಂತ ರಾಯಣ್ಣನ ಸಂಬಂಧಿಕರು. ರಾಯಣ್ಣವರನ್ನು ಹಿಡಿದು ಕೊಡಬೇಕೆಂದು ವೆಂಕಣ್ಣಗೌಡ ಮತ್ತು ಲಿಂಗಣ್ಣಗೌಡ ಕೇಳಿದಾಗ ಆಗಲ್ಲ ಅಂತಾರೆ. ಆದರೆ ಆಸ್ತಿ ಮತ್ತು ರೊಕ್ಕದ ಆಸೆ ಹೇಳ್ತಾರೆ. ಆವಾಗ ಅವರೇ ಹಿಡಿದು ಕೊಡ್ತಾರೆ. ರಾಯಣ್ಣನವರನ್ನು ಬಂಧಿಸಿದ ಡೋರಿ ಹಳ್ಳ ಇದೆ ನೋಡಿ ಜಾಗ. ಇಲ್ಲಿ ರಾಯಣ್ಣನ ಜೊತೆ ನಾವು ಇರ್ತೀವಿ, ಬ್ರಿಟಿಷರ ವಿರುದ್ಧ ಹೋರಾಡೋಣ, ಕಿತ್ತೂರು ಸಂಸ್ಥಾನ ಸ್ವತಂತ್ರ ಮಾಡೋಣ ಅಂತ ಬಂದು ಹೇಳ್ತಾರೆ. ಅವಾಗ ರಾಯಣ್ಣವರು ಒಪ್ಕೋತಾರೆ. ಆದರೆ ಇಲ್ಲಿ ಸಂಚು ಇದೆ ಅಂತ ಗೊತ್ತಾಗಲ್ಲ. ಅವರಿಲ್ಲಿ ಸ್ನಾನಕ್ಕೆ ಬಂದಾಗ ಅವ್ರ ಮಾವ ಆದ ಲಕ್ಕಪ್ಪ ಅವರು ಖಡ್ಗ ಇಸ್ಕೊಂಡು ಓಡಿ ಹೋಗ್ತಾನೆ, ಬ್ರಿಟಿಷರು ಬಂದು ಓಡಿ ಅಂತ. ಅವಾಗ ವೆಂಕಣ್ಣಗೌಡ ಮತ್ತು ಲಿಂಗಣ್ಣಗೌಡರ ಸೈನಿಕರು ಮತ್ತು ಬ್ರಿಟಿಷರು ಎಲ್ಲರೂ ಸೇರಿ ರಾಯಣ್ಣವರನ್ನು ಹಿಡಿಯುತ್ತಾರೆ ಮತ್ತು ಇನ್ನೂ ಅವ್ರ ಜೊತೆ ಇದ್ದ ಮುಖಂಡರನ್ನು ಕೂಡ ಹಿಡಿತಾರೆ. ನಮ್ಮ ಮಂದಿ ನಮ್ಗೆ ಮೋಸ ಮಾಡಿತಂತ ಹೇಳಿ ಇಲ್ಲಿ ಅವರು ದುಃಖರ ಆಗ್ತಾರೆ.
ರಾಯನ ಇಲ್ಲಿನ ಚರಕಾರ ನಿನ್ನನು ಕೊಲೆಗಾರ, ಚುಲಿಗೆಖೋರ, ಬಂಡುಖೋರ, ರಾಜದ್ರೋಹಿ ಎಂದು ಆಪಾದಿಸಿದೆ. ರೀ ಜಡ್ ಸಾಹೇಬ್ರ, ರಾಜ್ಯದ್ರೋಹ ಮಾಡ್ಲಿಕ್ಕ ನಾನೇ ನಿಮ್ಮ ದೇಶ ಇಂಗ್ಲೆಂಡ್ ಬಂದಿದ್ನಾ? ನಾ ಬಂಡುಕೋರ ಅಲ್ರಿ, ಬಂಡಾಯಗಾರ. ದಂಡು ಸೇರ್ಸಿ ಬಂಡು ಮಾಡಿದ್ದು ನಮ್ಮ ಕಿತ್ತೂರ್ನ ಗುಲಾಮ್ಗಿರಿಗೆ ತಳ್ಳಿದ್ರಲ್ಲ ಆ ಬಿಡಾಡಿ ನಾಯಿಗಳ ವಿರುದ್ಧ. ನಾ ಸುಲಿಗೆಕೋರ ಅಲ್ರಿ, ಸ್ವಾತಂತ್ರ್ಯ ಹೋರಾಟಗಾರ. ನಾ ಸುಲಿಗೆ ಮಾಡಿದ್ದು ನಮ್ ದೇಶದ ಸಂಪತ್ತ ದೋಚೋ ತುಡುಗ್ ನನ್ ಮಕ್ಕಳನ್ನ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗಲ್ಲಿಗೆ ನಾ ಕೊಲೆಗಾರ ಅಲ್ರಿ, ಸಾಮಾನ್ಯ ವಾಲಿಕಾರ. ಆದ್ರ ನಾ ಕೊಂದಿದ್ದು ದೇಶದ್ರೋಹಿಗಳನ್ನ. ತಪ್ಪೆಜ್ಜೆ ಇಟ್ಟು ತಪ್ಪು ಮಾಡಿ ಆ ತಪ್ಪನ ನಮ್ ತಲೆ ಕಟ್ಟಿ ನಮ್ಮನ್ನ ಅಪರಾಧಿಗಳು ಅಂತ ಕರೀತೀರಿ. ಕುಂಪಣಿ ಸರ್ಕಾರಕ್ಕೆ ಧಿಕ್ಕಾರ. ಅಣ್ಣ ತಂದಿರ, ಅಕ್ ತಂಗಿರ, ತಂದೆ ತಾಯಂದಿರ, ನಿಮ್ಮ ಅಭಿಮಾನಕ್ಕ ನಾ ಕೈ ಜೋಡಿಸ್ತೀನಿ. ನಾಡ ಯೋಧರು, ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನನ ಪರತಂತ್ರದಿಂದ ಪಾರು ಮಾಡಕ್ಕ ಹೋರಾಡಿದ್ರು. ಆದ್ರ ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಣಿಸುವಂಗ ನಮ್ ಮಂದಿ ನಮ್ಗ ಮೋಸ ಮಾಡಿದ್ರು. ಹೋರಾಡ್ದಾಗ ಎಟೋ ಮಂದಿ ಜೀವ ಬಿಟ್ರು, ಎಟೋ ಮಂದಿ ಸೇರೆ ಆದ್ರು. ನಮ್ಗೆ ಗಲ್ ಶಿಕ್ಷೆ ಜಾರಿ ಮಾಡಿ ಊರ್ ತುಂಬಾ ಮೆರವಣಿಗೆ ಮಾಡಿಸಿದ್ರು ಮಸಾಲೆ ಮಾರಕ್ ಬಂದಿ ಪರದೇಸಿ ನಾಯಿಗಳು. ಎದಕ್ಕ? ನಿಮ್ಗ ಭಯ ಹುಟ್ಸ್ಲಿಕ್ಕ, ಮುಂದ ಯಾರು ಬಂಡಾಯ ಮಾಡಬಾರ್ದಂತ. ದೇಶಭಕ್ತರ, ಇಲ್ಲಿ ಮಠ ಆಗಿದ್ದಾತು. ಇನ್ ಮುಂದಾದ್ರೂ ನೀವೆಲ್ರೂ ಒಂದಾಗ್ರಿ. ಇಲ್ಲ ಅಂದ್ರ ಮುಂದ ನೀವು, ನಿಮ್ಮೆತ್ತೋರು, ಒಡ ಹುಟ್ಟಿದವರು, ಮಕ್ಕಳು ಮರಿ ಸಾಯೋ ಮಠ ಪರಿಕಿರ ಗುಲಾಮ್ರಂಗ್ ಬದುಕ್ಬೇಕಾಗ್ತೈತಿ. ಈ ಸೀಮೆ ನೆಲ ಜಲ ಎಲ್ಲ ನಮ್ದು. ಇನ್ನೊಬ್ರು ದಾಸೆದಾಗ ಬದುಕೋ ಅಗತ್ಯ ನಮ್ಗಿಲ್ಲ. ಅದಕ್ಕ ಇವತ್ತೇ ಕಂಕಣ ಕಟ್ರಿ, ಒಗ್ಗಟ್ನಾಗೆ ಬಲ ಐತೆ ಅಂತ ತೋರಿಸ್ಕೊಡ್ರಿ. ಅನ್ಯಾಯದ ವಿರುದ್ಧ ಹೋರಾಡಕ್ಕ ಅಂಜಬೇಡ್ರಿ. ಒಂದಾಗಿ ಬಂದಿರೋ ಬಿಳಿ ನಾಯಿಗಳನ್ನ ಬಡ್ದೋಡಿಸ್ರಿ. ಕಿತ್ತೂರ್ನ ಸ್ವತಂತ್ರ ಮಾಡ್ರಿ. ನೀನು ಚತ್ತ ಮೇಲೆ ಕಿತ್ತೂರು ಸ್ವಾತಂತ್ರ್ಯವಾಗಲು ಸಾಧ್ಯವೇ ಇಲ್ಲ. ಮುಚ್ಚೋ ಬಾಯಿ. ಇವತ್ತಿ ಒಬ್ಬ ರಾಯ ಸತ್ರೆ ಮುಗಿತು ಅಂತ ತಿಳಿಬೇಡು ಅರಿವುಗೇಡಿ. ಮುಂದ ಈ ದೇಶದಾಗ ಮನಿ ಮನಿಗೂ ದೇಶಾಭಿಮಾನಿ ಮಕ್ಳು ಇರ್ತಾರ. ನಿಮ್ಮನ್ನ ಬೆನ್ನಟ್ಟಿ ಹುಚ್ಚು ನಾಯಿಗೆ ಬಡ್ದಂಗ ಬಡಿತಾರ. ಆಗ ನಟ್ಟ ನಡು ರಾತ್ರಿ ಆಗ ನಮ್ಮ ದೇಶ ಬಿಟ್ಟು ಕಳ್ಳರಂಗ ಓಡೋಗೋ ಪ್ರಸಂಗ ಬಂದೇ ಬರ್ತೈತಿ. ಭರತ ಭೂಮಿ ಸ್ವತಂತ್ರ ಆಗ್ತೈತಿ, ಕರುನಾಡು ಸ್ವರಾಜ್ಯದ ಬೀಡಾಗ್ತೈತಿ. ಅಲ್ಲಿ ಮಠ ನನ್ನ ಆತ್ಮ ಮನಿ ಮನಿಲು ಕ್ರಾಂತಿ ಜ್ಯೋತಿ ಹಚ್ಚತೈತಿ. ಜ್ಯೋತಿ ಒಬ್ರು ಮನೆಯಾಗೂ ದೇಶಭಕ್ತರು ಹೊಡ್ತಾರ. ನಿಮ್ಮನ್ನೆಲ್ಲ ನಡು ರಾತ್ರಿ ಬಡ್ದು ಓಡಿಸ್ತಾರ ಅಂತ ಹೇಳ್ತಾರೆ. ಅವಾಗ ಹಂಗಾತು. ಅವರು ನಡು ರಾತ್ರಿ ಒಳಗೆ ದೇಶ ಬಿಟ್ಟು ಹೋಗಿದ್ದು. ಇದೇನು ದೃಶ್ಯ ಐತಲ್ಲ, ಇದು ನಂದಗಡ್ದಾಗ ಗಲ್ಲಿಗೇರಿಸ್ತಾರಲ್ಲ, ಅವಾಗ ಚನ್ನಬಸಪ್ಪ ಅನ್ನೋರು ರಾಯನವರ ಸಮಾಧಿ ಮೇಲೆ ಆಲದ ಮರ ನಡ್ತಾ ಇರೋದು. ಸರಿ ಸರಿ. ಅವತ್ತು ನಮ್ಮ ರಾಯಣ್ಣವರು ದೇಶ ಸ್ವತಂತ್ರಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದರು. ಇವತ್ತಿನ ನಮ್ಮ ಸೈನಿಕರು ನಮ್ಮ ದೇಶದ ರಕ್ಷಣೆ, ಜನರ ರಕ್ಷಣೆಗೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ತಿದ್ದಾರೆ. ಅವರಿಗೊಂದು ದೊಡ್ಡ ಸಲಾಮ್, ಅವರಿಗೊಂದು ದೊಡ್ಡ ನಮಸ್ಕಾರಗಳು. ಆದರೆ ನಮ್ಮ ಜನ ಅವತ್ತು ನಮ್ಗೆ ಮೋಸ ಮಾಡಿದರು. ರಾಯಣ್ಣನವ್ರನ್ನ ಬರೀ 300 ಎಕರೆಗೆ 10,000 ರೂಪಾಯಿಗೆ ಅವರನ್ನು ಹಿಡಿದು ಕೊಡ್ತೀವಿ ಅಂತ ಬ್ರಿಟಿಷರಿಗೆ ಸಹಾಯ ಮಾಡಿದರು.
ಇಂಥ ನಮ್ಮ ಜನ ಅವತ್ತು ಅಷ್ಟು ನಾ ಹೇಳಿ ನಿಮಗೇನಾರು ಗೊತ್ತಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಇಡೀ ಉತ್ತರ ಕರ್ನಾಟಕ ಎಕ್ಸ್ಪ್ಲೋರ್ ಮಾಡೋದು ನಂದು, ಸಪೋರ್ಟ್ ಮಾಡೋದು ನಿಮ್ಮದು. ಜೈ ಹಿಂದ್.